ನಮಸ್ಕಾರ ಎಲ್ಲರಿಗೂ. ಬನ್ನಿ, ಅಕ್ಕಿ ಹಪ್ಪಳ ವರ್ಷಗಟ್ಟಲೆ ಶೇಖರಣೆಯನ್ನ ಮಾಡಿಡುವಂತ ಹಪ್ಪಳ, ವರ್ಷಕ್ಕೊಂದ್ಸಲ ಮಾಡುವಂತ ಹಪ್ಪಳ ಅಂತಾನೆ ಹೇಳ್ಬೋದು. ತುಂಬಾ ರುಚಿಕರವಾದಂತ ಟೇಸ್ಟಿ ಆದಂತ ಹಪ್ಪಳ. ಬನ್ನಿ, ವರ್ಷಕ್ಕೊಂದ್ಸಲ ಬೇಸಿಗೆಗಾಲದಲ್ಲಿ ಮಾಡುವಂತ ಹಪ್ಪಳ, ಅಕ್ಕಿ ಮತ್ತು ಜೋಳದಿಂದ ಮಾಡುವಂತ ಹಪ್ಪಳ. ನಾನು 1.5 kg ದಪ್ಪಕ್ಕಿಯನ್ನ ತಗೊಂಡಿದ್ದೀನಿ. ರೇಷನ್ ಅಕ್ಕಿನಾದ್ರೂ ತಗೋಬಹುದು. ಹಾಗೆ ಜೋಳವನ್ನ ಒಂದು ಅರ್ಧ kg ನಾನು ಜೋಳವನ್ನ ತಗೊಂಡಿದ್ದೀನಿ. 1.5 kg ಅಕ್ಕಿಗೆ ಅರ್ಧ kg ನಾನು ಜೋಳವನ್ನ ತಗೊಂಡಿದ್ದೀನಿ. ನಾವು ಇವನ್ನ ತೊಳೆದು ಒಣಗಿಸಿ ಆದ್ರೂ ಮಾಡ್ಬೋದು, ಇಲ್ಲ ಹಾಗೇನೂ ಸಹ ಮಾಡ್ಬೋದು. ಒಬ್ರೊಬ್ರು ತೊಳೆದ್ರೆ ಹಪ್ಪಳ ಹೊಡಿತಾವೆ ಅಂತ ಹಾಗೆ ಮಾಡ್ತಾರೆ, ಒಬ್ರೊಬ್ರು ತೊಳೆದು ಸಹ ಮಾಡ್ತಾರೆ. ನಾನಿವತ್ತು ತೊಳೆದು ಒಣಗಿಸಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗೂ ಸಹ ಬರ್ತಾ ಇದಾವೆ, ಯಾಕೆಂದ್ರೆ ಅಕ್ಕಿ ತೊಳೆದು ಮಾಡಿದ್ರೇನೆ ಚೆನ್ನಾಗೆ ಅಂತ ಎರಡನ್ನೂ ಸಹ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಪೂರ್ತಿ ಒಣಗಿರ್ಬೇಕು. ಈ ಅಕ್ಕಿ ಮತ್ತು ನಾವು ಜೋಳಕ್ಕೆ 1 ಕಪ್ ನಾನು ನೀರು ಕುಡಿಯೋ ಲೋಟದಲ್ಲಿ 1 ಕಪ್ ನಾನು ಸಬ್ಬಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿಯನ್ನು ತೊಳೆದು ಒಣಗಿಸೋದು ಬೇಡ, ಹಾಗೆ ಹಾಕಿದ್ರೆ ಸಾಕು. ಆಮೇಲೆ ಇದಕ್ಕೆ ಮೆಣಸಿನ ಕಾಳು, ಕರಿ ಮೆಣಸಿನ ಕಾಳನ್ನು ಸಹ ಹಾಕೊಳ್ತಾ ಇದ್ದೀನಿ. ನಮ್ಮ ಅಂಗೈನ ಹಿಡಿಯಷ್ಟು, 1 ಹಿಡಿಯಷ್ಟು ನಾನು ಮೆಣಸಿನ ಕಾಳು, ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಜೀರಿಗೆಯನ್ನ 2 ಹಿಡಿಯಷ್ಟು ನಾನು ಹಾಕೊಳ್ತಾ ಇದ್ದೀನಿ. ಹಾಕಿ ನಾವು ಮಿಲ್ಲನ್ನ ಮಾಡಿಸ್ಕೊಂಬರೋಣ, ಹಿಟ್ಟನ್ನ ಮಾಡಿಸ್ಕೊಂಬರೋಣ. ಆಮೇಲೆ ನಾನು 1 ಸೇರು ಅಕ್ಕಿಯನ್ನ ನೆನಾಕಿದ್ದೀನಿ. ನೋಡಿ, ಆ ಅಕ್ಕಿಯನ್ನ ಹಿಂದಿನ ದಿನ 1 ದಿನ ಮುಂಚೆನೆ ಅಕ್ಕಿಯನ್ನ ನೆನೆಸಿ ಇಡಬೇಕು. ನೆಂದ್ರೇನೆ ಅಕ್ಕಿ ಚೆನ್ನಾಗಾಗೋದು. ಅನ್ನ ಪೂರ್ತಿ ಮೆತ್ತಗಾಗಬೇಕು ಅಂದ್ರೆ ನೀವು ಅಕ್ಕಿಯನ್ನ 1 ದಿನ ಮುಂಚೆನೆ ನೆನೆಸಿ ಇಟ್ಟಿರ್ಬೇಕು. ನೋಡಿ, ಈಗ ಹಿಟ್ಟು ಸಹ ಮಿಲ್ಲಿಗೆ ಹಾಕ್ಸ್ಕೊಂಬಂದಾಗಿದೆ, ಹಿಟ್ಟು ಸಹ ರೆಡಿ ಆಗಿದೆ. ಹಾಗೆ ನಾವು ನಾವು ಅನ್ನವನ್ನ ಮಾಡ್ಕೊಳ್ಳೋಣ. ಹಿಂದಿನ ದಿನ ಅಕ್ಕಿಯನ್ನ ನೆನೆಸಿಟ್ಟಿರುವ ಅಕ್ಕಿಯನ್ನು ಸಹ ಪೂರ್ತಿ ನೆಂದಿದೆ. ಇದನ್ನ ನಾವು ಕುಕ್ಕರಿಗೆ ಹಾಕೋಣ. ನೋಡಿ, ಒಂದೇ ಸಲ ದೊಡ್ಡ ಕುಕ್ಕರ್ ಇದ್ರೆ ಬೇಯಿಸ್ಕೊಂಡ್ರು ಆಗುತ್ತೆ, ಇಲ್ಲ ಅಂದ್ರೆ ನಾವು 2 ಸಲ ಅನ್ನನಾದ್ರೂ ಮಾಡ್ಕೋಬಹುದು. ಅನ್ನವನ್ನ ಉದುರುದ್ರವಾಗಿ ಮಾಡಬಾರ್ದು, ಪೂರ್ತಿ ಮೆತ್ತಗಾಗೋವರೆಗೂ ಅನ್ನವನ್ನ ಮಾಡ್ಕೋಬೇಕು. ಬನ್ನಿ, ಈಗ ಅನ್ನ ಆಗ್ತಾ ಇದೆ. ಅನ್ನ ಆಗೋದ್ರೊಳಗೆ ನಾವು ನೀರನ್ನ ಮಳ್ಳೋದಕ್ಕೆ ಇಡೋಣ. ನೋಡಿ, ನಾನು 2 ಚಮಚ ನೀರನ್ನ ತಗೊಂಡಿದ್ದೀನಿ, ಯಾಕೆಂದ್ರೆ ಆಮೇಲೆ ನಾವು ಮಸಾಲೆ ಎಲ್ಲ ರುಬ್ಬಿದ ಮೇಲೆ ಹಾಕಿದ್ಮೇಲೆ ಮತ್ತೆ ತಳ್ಳಗಾಗತ್ತೆ. ನಾವು ಎಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನ ಹಾಕ್ಸ್ಕೊಂಡಿದೀವಿ, ಅನ್ನ ಮಾಡಿದೀವಿ, ಅದ್ರ ಮೇಲೆ ನಾವು ನೀರನ್ನ ಹಾಕಿ ಮಳಸ್ಕೊಳ್ಳೋಣ. ನೀರಿನ ಜೊತೆಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ, ತಳ ಹಿಡಿಬಾರ್ದು ಅಂತ. ನೋಡಿ, ಇವಾಗ ಅನ್ನನೂ ಸಹ ಆಗಿದೆ. ಅನ್ನವನ್ನ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಹಾಕಿ, ಇಲ್ಲಾಂದ್ರೆ ಅನ್ನ ಪೂರ್ತಿಯಾಗಿ ಮೆತ್ತಗಾಗಿದೆ ಅಂದ್ರೆ ಅನ್ನ ಮ್ಯಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇವಾಗ ನೀರು ಕಾದಿದೆ. ಕಾದಿರೋ ನೀರಿಗೆ ನಾವು ಅನ್ನವನ್ನ ಹಾಕೊಳ್ಳೋಣ. ಅನ್ನವನ್ನ ನಾವು ಪೂರ್ತಿಯಾಗಿ ಹಾಕಿ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅನ್ನ ಮಾಡಿರೋದನ್ನ ಹಾಗೆ ಹಾಕ್ತಾ ಇದೀವಿ. ಆಮೇಲೆ ಇದನ್ನ ನಾವು ಹಾಕಿ ನೀರಿನಲ್ಲಿ ಇದನ್ನ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ನಾವು ಇದನ್ನ ಕಲಸ್ಕೊಳ್ಳೋಣ. ಗಂಟೆಲ್ಲ ಒಡೆದಿರ್ಬೇಕು, ಆ ರೀತಿಯಲ್ಲಿ ನಾವು ಕಲಸ್ಬೇಕು. ಕಲಸಿ ಇದನ್ನ ನಾವು ಒಂದು 20 ನಿಮಿಷ ಬೇಯೋದಕ್ಕೆ ಬಿಡೋಣ. ಬನ್ನಿ, ಇದಕ್ಕೆ ಏನೇನು ಮಸಾಲೆ ಸಾಮಗ್ರಿಗಳು ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಉಪ್ಪು, ನಮ್ಮ ಅಂಗೈನ ಹಿಡಿಯಷ್ಟು 2ರಷ್ಟು ಉಪ್ಪನ್ನ ನಾನು ತಗೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿ, 1/4 kg ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು 5ರಿಂದ 6, ಹಾಗೆ ಬೆಳ್ಳುಳ್ಳಿ ಅಸ್ಲನ್ನು ಸಹ ನಾವು ಬಿಡಿಸಿ ಇಟ್ಕೊಂಡಿದೀವಿ, ಒಂದು 5ರಿಂದ 6, ಶುಂಠಿ, ಹಸಿ ಶುಂಠಿ ಒಂದು 200 ಗ್ರಾಮು. ಇಷ್ಟನ್ನು ಸಹ ನಾವು ನಯಸ್ಸಾಗಿ ಇದನ್ನ ರುಬ್ಕೋಬೇಕು. ಹಪ್ಪಳದ ಖಾರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹಪ್ಪಳದ ಖಾರ ಹಾಕಿದ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ ಬರ್ತವೆ. ಈಗ ಇದನ್ನ ನಾವು ನಯಸ್ಸಾಗಿ ಎಲ್ಲವನ್ನೂ ಸಹ ರುಬ್ಕೊಂಡಿದೀವಿ. ಹಾಗೆ ನಾವು ಇದಕ್ಕೆ ಉಪ್ಪನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ಉಪ್ಪನ್ನು ಹಾಗೆ ರುಬ್ಬಿರುವಂತ ಎಲ್ಲಾ ಮಿಶ್ರಣವನ್ನು ನಾವು ಮಿಕ್ಸ್ ಮಾಡೋಣ. ಈಗ ನಾವು ಅನ್ನವನ್ನ ಹಾಕಿದ್ವಲ್ಲ,
ಈಗ ಕುದೇ ಬಂದಿದೆ. ಅದಕ್ಕೆ ನಾವು ರುಬ್ಬಿರುವಂತ ಮಿಶ್ರಣವನ್ನು ಸಹ ನಾವು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಒಂದೇ ಸಲ ಹಾಕೋದ್ ಬೇಡ, ಗಂಟು ಹಾಕ್ದಾಗೆ ನಾವು ನೋಡ್ಕೋಬೇಕು, ಗಂಟು ಆಗ್ಬಾರ್ದು. ಹಾಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಅನ್ನನೂ ಸಹ ಸ್ಮೂತ್ ಆಗಿರ್ಬೇಕು. ನೋಡಿ, ಈಗ ಸ್ವಲ್ಪನೇ ಹಾಕಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ನಾವು ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದೆ ಬರ್ಬೇಕಿದು. ಕುದೆ ಬಂದ ಮೇಲೆ ಇದಕ್ಕೆ ನಾವು ಏನು ಹಿಟ್ಟನ್ನ ಹಾಕಿಸ್ಕೊಂಬಂದಿದ್ವು ಅದನ್ನ ಹಾಕ್ತಾ ಇದೀವಿ. ಹಿಟ್ಟನ್ನು ನಾವು ಈಗ ಪೂರ್ತಿಯಾಗಿ ಹಾಕಬೇಕು. ಯಾಕೆ ಅಂದ್ರೆ ನಾವು ಏನಾರ ತಳ್ಳಗಾಯ್ತು ಅಂತ ಆಮೇಲೆ ಹಿಟ್ಟು ಹಾಕಿದ್ರೆ ಹಪ್ಪಳ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಒಡಿತವೆ. ಮೇಲೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಹಾಕಬಾರ್ದು. ನೋಡಿ ಹಾಕೊಳ್ಳಿ. ಈಗ ಹಿಟ್ಟನ್ನು ಸಹ ಹಾಕಿ ನಾವು 40ರಿಂದ 50 ನಿಮಿಷ, ಬೇಕಾದ್ರೆ 1 ಗಂಟೆಗಳ ಕಾಲ ಇದನ್ನ ಮೀಡಿಯಂ ಉರಿಯಲ್ಲೇ ಇದನ್ನ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದ್ರೆ ಮಾತ್ರ ಹಪ್ಪಳ ಚೆನ್ನಾಗಿ ಬರೋದು. ಇಲ್ಲ ಅಂದ್ರೆ ಹಪ್ಪಳ ಒಡೆದೋಗ್ಬಿಡುತ್ತೆ. ಹಪ್ಪಳ ಅಷ್ಟು ಚೆನ್ನಾಗಿ ಟೇಸ್ಟ್ ಇರಲ್ಲ, ಚೆನ್ನಾಗೂ ಇರೋದಿಲ್ಲ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುದ್ದೆ ಕೋಲು ಅಂತ ಇರುತ್ತೆ, ದಪ್ಪ ಇರುತ್ತೆ, ಕೂರಾಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆ ಕೋಲ್ನಲ್ಲಿ ಇದನ್ನ ನಾವು ಇವಾಗ ಮಿಕ್ಸ್ ಮಾಡೋಣ. ಗಂಟೆಲ್ಲ ಹೊಡಿಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಗಲವಾಗಿರುವಂತ ಒಂದು ಬೇಷನನ್ನ ತಗೋಬೇಕು. ನೋಡಿ, ಆಗ್ಲೇ ಒಂದ್ ಸ್ವಲ್ಪ ನಾದಿದೀವಿ. ಮತ್ತೆ ನಾವು ಒಂದು ಬೇಷನಿಗೆ ಸ್ವಲ್ಪನೇ ಹಾಕೊಳ್ಳೋಣ. ಒಂದು ದಪ್ಪ ಇರುವ ತಳ, ದಪ್ಪ ಇರೋದು ತಗೋಬೇಕು. ಇಲ್ಲ ಚಂಬಿಗೆ ಇರುತ್ತಲ್ಲ, ಚಂಬು, ಅದನ್ನ ತಗೊಂಡು ನಾವು ಮ್ಯಾಶ್ ಮಾಡಬೇಕು. ಆವಾಗ ಗಂಟೆಲ್ಲ ಹೊಡೆಯುತ್ತೆ, ಚೆನ್ನಾಗಿ ನಯಸ್ಸಾಗಿ ಸಹ ಆಗುತ್ತೆ. ನೋಡಿ, ಈ ಚಮ್ ತಗೊಂಡು ಪೂರ್ತಿಯಾಗಿ ಈ ರೀತಿಯಲ್ಲಿ ಮ್ಯಾಶ್ ಮಾಡ್ಕೋಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತಳ್ಳಗೂ ಇರಬಾರ್ದು. ಉದ್ದದಕ್ಕಂತೂ ಬಹಳ ಚೆನ್ನಾಗಿ ಬರಬೇಕು, ಆ ರೀತಿಯಲ್ಲಿ ಇರುತ್ತೆ. ನೋಡಿ, ಇದನ್ನ ಪೂರ್ತಿಯಾಗಿ ನಯಸ್ ಮಾಡಿ ನಾವು ಬಿಲ್ಲೆಗಳನ್ನಾಗಿ ಮಾಡೋಣ. ನೋಡಿ, ಪೂರ್ತಿ ನಯಸ್ ಆಗಬೇಕು, ಒಂದು ಗಂಟು ಸಹ ಇರಬಾರ್ದು. ಆ ರೀತಿಯಲ್ಲಿ ನಾವು ನಯಸ್ ಮಾಡಿ ಇದನ್ನ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಈ ರೀತಿಯಲ್ಲಿ ಉಂಡೆ ಮಾಡಿ ಬಿಲ್ಲೆಗಳನ್ನ ಹಾಕೋಣ. ಕೈಗೆ ಅಂಟಬಾರ್ದು ಅಂದ್ರೆ ನೀರು ಅಥವಾ ಎಣ್ಣೆ ಎರಡರಲ್ಲೊಂದು ಹಚ್ಕೊಂಡು ನಾವು ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋಣ. ನಿಮಗೆ ತುಂಬಾ ಅಗಲ ಹಪ್ಪಳ ಬೇಕು ಅಂದ್ರೆ ದೊಡ್ಡದಾಗೆ ಮಾಡ್ಕೋಬಹುದು. ಇಲ್ಲ ಹಪ್ಪಳ ರೀತಿಯಲ್ಲೇ ಮೀಡಿಯಂ ಇದ್ರೆ ಸಾಕು ಅಂದ್ರೆ ಇಷ್ಟು ಬಿಲ್ಲೆಗಳನ್ನ ಹಾಕೊಂಡ್ರೆ ಸಾಕು. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಬಿಲ್ಲೆಗಳನ್ನ ಹಾಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸಲ ಮಾಡೋದು. ಜಾಸ್ತಿ ಜನ ಇದ್ರೆ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಬೋದು. ಇಲ್ಲ ನಾವು ಸ್ವಲ್ಪ ಜನ ಇದ್ದೀವಿ, ಸ್ವಲ್ಪ ಬೇಕು ಅಂದ್ರೆ ಇಷ್ಟು ಮಾಡಿದ್ರೆ ಸಾಕು. ವರ್ಷ ಆದ್ರೂ ಹಪ್ಪಳ ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರ್ತವೆ. ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಟೀ ಜೊತೆಗೆ, ಕಾಫಿ ಜೊತೆಗೆ, ಸಂಜೆ ಸ್ನ್ಯಾಕ್ಸ್ ಆಗಿ ಸಹ ಇದನ್ನ ತಿನ್ಬೋದು. ನೋಡಿ, ಸ್ವಲ್ಪ ಹಿಟ್ಟು ಹಾಕೊಂಡು ಒಂದೊಂದೇ ಬಿಲ್ಲೆಗಳನ್ನ ಇಟ್ಕೊಳ್ಳೋಣ. ಇವನ್ನ ನಾವು ಉತ್ಕೋಬೇಕು. ನೋಡಿ, ಸ್ವಲ್ಪ ಉತ್ಕೊಂಡು ನಾವು ಇದನ್ನ ಸುತ್ತಲೂ ಕಟ್ಟೆನ ಕಟ್ಟೋಣ. ಈ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಈ ರೀತಿಯಲ್ಲಿ ಸುತ್ತಲೂ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹಪ್ಪಳ ಸೈಡಲ್ಲಿ ಹೊಡಿಬಾರ್ದು ಅಂತ, ಕ್ಲೀನಾಗಿ ಸಮವಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿಕೊಂಡು ಇವಾಗ ನಾವು ಹಪ್ಪಳವನ್ನು ಉದುತ್ತಾ ಇದ್ದೀವಿ. ನೋಡಿ, ತುಂಬ ತೆಳ್ಳಗೆ ಉದ್ದಬಾರ್ದು, ಸ್ವಲ್ಪ ದಪ್ಪನೇ ಇರಲಿ. ಪೂರ್ತಿ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಇರಬೇಕು. ನೋಡಿ, ಹಪ್ಪಳನೂ ಸಹ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇಷ್ಟು ಅಗಲ ಉದ್ದಿದ್ರೆ ಸಾಕು. ಇದೇ ರೀತಿಯಲ್ಲಿ ನಾವು ಎಲ್ಲ ಹಪ್ಪಳನೂ ಸಹ ಉದ್ಕೊಳ್ಳೋಣ. ನೋಡಿ, ಹಪ್ಪಳವನ್ನು ಎಲ್ಲವನ್ನು ಇದೇ ರೀತಿಯಲ್ಲೇ ಉದ್ದಿ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಉದುತ್ತಾ ಇದ್ರೆ ಉದುತ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಉದ್ದೋದಕ್ಕೆ ಬರ್ತವೆ. ವರ್ಷಕ್ಕೊಂದ್ಸಲ ಅಲ್ವಾ, ಜಾಸ್ತಿ ಮಾಡಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಹಪ್ಪಳನ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ಭಾಳ ಜನ ಬೇಕೇ ಬೇಕು. ಉದ್ದೋದಕ್ಕಂತೂ ತುಂಬ ಜನ ಬೇಕು, ಆದರೆ ನಾನು ಉದ್ದೋದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಹಪ್ಪಳನ ಎಲ್ಲವನ್ನೂ ಸಹ ನಾವು ಉದ್ದಿ ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ಒಣ ಹಾಕೋಣ. ನಾವು
ಪಂಚೆ ಸೀರೆ ಯಾವುದ್ರ ಮೇಲಾದರೂ ಹಾಕ್ಬೋದು. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲಿನ ಮೇಲೆ ಒಣಾಕ್ತಾರೆ. ಇವತ್ತು ನಾನು ಪಂಚೆಯ ಮೇಲೆ ಬಿಸಿಲಿಗೆ ಒಣಾಕ್ತಾ ಇದ್ದೀವಿ. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಒಣಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಪ್ಪಳನೂ ಸಹ ನಾವು ಒಣಾಕಿದ್ದೀವಿ. ಪೂರ್ತಿಯಾಗಿ ಹಸಿ ಇರಬಾರ್ದು, ಎಲ್ಲವೂ ಸಹ ಪೂರ್ತಿಯಾಗಿ ಒಣಗಿರಬೇಕು. ಆ ರೀತಿಯಲ್ಲಿ ಹಪ್ಪಳವನ್ನು ಒಣಗಿಸ್ಕೊಳ್ಳೋಣ. ನೋಡಿ, ಹಪ್ಪಳ ಇವಾಗ ಪೂರ್ತಿಯಾಗಿ ಒಣಗಿದೆ. ಹಸಿ ಇರಬಾರ್ದು, ಮಧ್ಯಾಹ್ನ ಸಹ ಹಸಿ ಇರಬಾರ್ದು. ಪೂರ್ತಿಯಾಗಿ 2 ದಿನ ಬೇಕಾದರೂ ಒಣಗಿಸ್ಕೊಳ್ಳಿ, ಆದರೆ ಹಪ್ಪಳ ಮಾತ್ರ ಕರೆಕ್ಟಾಗಿ ಪೂರ್ತಿಯಾಗಿ ಒಣಗಿರಬೇಕು. ಈಗ ನಾವು 2 ರೀತಿಯಲ್ಲಿ ಹಪ್ಪಳವನ್ನು ತೋರಿಸ್ತಾ ಇದ್ದೀವಿ. ಇದನ್ನು ಕರಿದು ಸಹ ತಿನ್ಬೋದು, ಸುಟ್ಟು ಸಹ ನಾವು ತಿನ್ಬೋದು. ನೋಡಿ, ನಾವು ಹಪ್ಪಳವನ್ನು ಇವಾಗ ಸುಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಒಲೆಯಲ್ಲಿ ಸುಡ್ತಾರೆ, ಬತ್ತಲೊಲೆ, ಕೆಂಡದಲ್ಲಿ ಹಪ್ಪಳವನ್ನು ಸುಟ್ಟು ತಿಂದ್ರಂತೂ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಮೊದಲೆಲ್ಲ ಸುಟ್ಕೊಂಡು ತಿಂತಾ ಇದ್ವಿ, ಬತ್ತಲೊಲೆಗೆ ಕೆಂಡದಲ್ಲಿ ಸುಟ್ಟು ತಿಂತಾ ಇದ್ವಿ. ಅದರಲ್ಲಿರೋ ರುಚಿನೇ ಬೇರೆ. ಇದೇ ರೀತಿಯಲ್ಲಿ ನಾವು ಸ್ಟವ್ ಮೇಲೆ ಹಪ್ಪಳವನ್ನು ಸುಡ್ತಾ ಇದ್ವಿ. ಆಮೇಲೆ ನಾವು ಬೇಕು ಅಂದರೆ ಇದನ್ನು ಕರಿದು ಸಹ ನಾವು ತಿನ್ಬೋದು. ನೋಡಿ, ಇವಾಗ ಹಪ್ಪಳನ ನಾವು ಸುಟ್ಟಾಗಿದೆ. ನೆಕ್ಸ್ಟು ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ವಿ. ಬಾಣಲೆಯಲ್ಲಿ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ವಿ. ಎಣ್ಣೆ ಇವಾಗ ಕಾದಿದೆ. ಇದಕ್ಕೆ ನಾವು ಅದೇ ಹಪ್ಪಳವನ್ನು ನಾವು ಕರಿದು ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೊಯ್ ಹಪ್ಪಳ, ಕಾಳು ಹಪ್ಪಳ, ಶೆಂಡಿಗೆ ಹಪ್ಪಳ, ಅವಲಕ್ಕಿ ಹಪ್ಪಳ, ಎಲ್ಲ ರೀತಿಯ ಹಪ್ಪಳಗಳನ್ನು ಸಹ ನಾವು ಮಾಡ್ಬೋದು. ನೋಡಿ, ಕರಿದು ಸಹ ನಾವು ತಿನ್ಬೋದು. 2 ರೀತಿಯಲ್ಲಿ ನಾವು ಇದನ್ನು ಮಾಡ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಕ್ಕಿ ಮತ್ತು ಜೋಳ ಎರಡನ್ನೂ ಹಾಕಿ, ಹಾಗೆ ಮಸಾಲೆಯನ್ನು ರುಬ್ಬಿ ಹಾಕಿ ಮಾಡಿರುವಂಥ ಹಪ್ಪಳ, ವರ್ಷಗಟ್ಟಲೆ ಶೇಖರಣೆ ಮಾಡಿಟ್ಟರೂ ಹಾಳಾಗದೆ ಇರುವಂಥ ಹಪ್ಪಳ ಈಗ ರೆಡಿಯಾಗಿದೆ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದ, ಹಬ್ಬಗಳಲ್ಲಿ ಮತ್ತು ಸಂಜೆ ಟೀ ಮತ್ತು ಸ್ನ್ಯಾಕ್ಸ್ ತಿಂಡಿಗಳ ಜೊತೆಗೆ ತಿನ್ನುವಂಥ ಹಪ್ಪಳ ರೆಡಿಯಾಗಿದೆ. ಥ್ಯಾಂಕ್ ಯು. ಬಾಯ್.